ನಾಯ್ಕ್, ನ್ಯೂಸ್ 18 ಕಾರವಾರ. ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದ ಆತ ಇತ್ತೀಚೆಗಷ್ಟೇ ಊರು ಸೇರ್ಕೊಂಡಿದ್ದ. ಆಸ್ತಿ ವಿಷಯಕ್ಕೆ ಗಲಾಟೆ ಮಾಡ್ತಿದ್ದವ ತನ್ನ ಮಗಳ ಜೊತೆ ಇನ್ನೊಬ್ಬನ ಹೆಣ ಉರುಳಿಸಿದ್ದಾನೆ. ಅಪ್ಪನ ಕೋಪದ ಜ್ವಾಲೆಗೆ ಸುರಸುಂದರಿ ಬಲಿಯಾಗಿದ್ದಾಳೆ. ಆಸ್ತಿ ಕಿತ್ತಾಟ, ಅಡ್ಡ ಬಂದ ಮಗಳು ಖಲಾಸ್. ಅಪ್ಪನ ಆಕ್ರೋಶಕ್ಕೆ ಬಿತ್ತು ಮುದ್ದಿನ ಮಗಳ ಹೆಣ. ಕೋಪ ಅನ್ನೋದು ಕ್ಷಣಿಕ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೋಪ ಅನ್ನೋದು ಇದ್ದೇ ಇರುತ್ತೆ. ಕೆಲವರಿಗೆ ಮುಂಗೋಪ ಜಾಸ್ತಿ ಇದ್ರೆ ಇನ್ನೂ ಕೆಲವರು ಕೋಪದ ಕೈಗೆ ಬುದ್ಧಿ ಕೊಟ್ಟು ಮಾಡಬಾರದನ್ನ ಮಾಡ್ತಾರೆ. ಈತ ಕೂಡ ಇಂಥದ್ದೇ ಮಾಡಬಾರದ ಕೆಲಸ ಮಾಡಿದ್ದಾನೆ. ಆಸ್ತಿ ವಿಷಯಕ್ಕೆ ಜಗಳಕ್ಕೆ ನಿಂತವ ಬಂಗಾರದಂಥ ಮಗಳನ್ನ ಕೊಂದು ಸೋದರ ಸಂಬಂಧಿಯನ್ನು ಮಸಣಕ್ಕೆ ಕಳಿಸಿದ್ದಾನೆ. ಕೇರಳದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ತೂಮಿನಾಡು ಅನ್ನೋ ಗ್ರಾಮವಿದೆ. ಈ ಊರಲ್ಲಿ ಇವತ್ತು ನಡೆಯಬಾರದ ಘಟನೆ ನಡೆದು ಹೋಗಿದೆ. ಈ ಹೆಣ್ಮಗಳೇ ನೋಡಿ ಜನ್ಮ ಕೊಟ್ಟ ಅವನ ಕೈಯಲ್ಲೇ ಪ್ರಾಣ ಬಿಟ್ಟ ನತದೃಷ್ಟೆ. ನೋಡೋದಕ್ಕೆ ಸ್ಫುರದ್ರೂಪಿಯಂತಿದ್ದವಳು ಅಪ್ಪನ ಕೈಯಲ್ಲೇ ಪ್ರಾಣ ಬಿಟ್ಟಿದ್ದಾಳೆ. ಈಕೆ ಹೆಸರು ಜುಮೈಲಾ ಅಂತ. ಈಕೆಯ ತಂದೆ ಉಮರ್ ಪಾಷಾ. ಗಂಡ ಹೆಂಡತಿ ಮಕ್ಕಳೆಲ್ಲ ತನ್ನ ಪತ್ನಿಯ ಸಹೋದರಿ ಮನೆಯಲ್ಲೇ ವಾಸವಾಗಿದ್ರು. ಇಷ್ಟು ವರ್ಷ ವಿದೇಶದಲ್ಲಿದ್ದ ಉಮರ್ 3 ತಿಂಗಳ ಹಿಂದಷ್ಟೇ ಊರಿಗೆ ವಾಪಸ್ ಬಂದಿದ್ದ. ಕೆಲವು ದಿನಗಳಿಂದ ತನಗೂ ತನ್ನ ಪತ್ನಿಯ ಅಕ್ಕನ ಗಂಡನಿಗೂ ಆಸ್ತಿ ಜಗಳ ಶುರುವಾಗಿತ್ತು. ಇವತ್ತು ಇದೇ ವಿಷಯ ಮಿತಿಮೀರಿ ಹೋಗಿದೆ. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಚಾಕು ತಗೊಂಡು ಚುಚ್ಚೋದಕ್ಕೆ ಹೋಗಿದ್ದಾನೆ. ಈ ವೇಳೆ ಅಡ್ಡ ಬಂದ ಮಗಳಿಗೆ ಚಾಕು ಚುಚ್ಚಿದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದವ ಶೇಖುನ್ನಾಗೂ ಚಾಕು ಇರಿದಿದ್ದಾನೆ. ಯಾವಾಗ ಮನೆಯಲ್ಲಿದ್ದವರು ಕೂಗಾಡುವುದಕ್ಕೆ ಶುರು ಮಾಡಿದ್ರೋ ಅಕ್ಕಪಕ್ಕದವರೆಲ್ಲ ಓಡೋಡಿ ಬಂದಿದ್ದಾರೆ. ಆದರೆ ಅಷ್ಟೊತ್ತಿಗಾಗಲೇ ಜುಮೈಲಾ ಸಾವನ್ನಪ್ಪಿದ್ರೆ ಶೇಖುನ್ನ ನರಳಾಡುತ್ತಿದ್ದ. ಹೀಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಚಿಕಿತ್ಸೆ ಫಲಿಸದೆ ಶೇಖುನ್ನ ಕೂಡ ಉಸಿರು ಚೆಲ್ಲಿದ್ದಾರೆ. ಇವತ್ತು ಸಾವನ್ನಪ್ಪಿದಾರಲ್ಲ ಅವರನ್ನು ಕೊಲೆ ಮಾಡಲಿಕ್ಕೆ ನೋಡುವಾಗ ಮಗಳು ತಡೆಯಲಿಕ್ಕೆ ಬರುವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಗಳ ಕುತ್ತಿಗೆಗೆ ಚಾಕು ಇರಿದು ಅವರು ಸಾವನ್ನಪ್ಪಿದ್ದಾರೆ. ಇವತ್ತು ಬೆಳಿಗ್ಗೆ ಇವರು ಟಾರ್ಗೆಟ್ ಮಾಡಿ ಬಂದ ಅವರು ಸಹ ಈ ಶೇಖುನ್ನಿ ಎಂದು ಹೇಳುವವರು ಸಹ ಇವತ್ತು ಬೆಳಿಗ್ಗೆ 7 ಗಂಟೆಗೆ ಸಾವನ್ನಪ್ಪಿದ್ದಾರೆ. ಒಟ್ನಲ್ಲಿ ಆಸ್ತಿ ವಿಷಯಕ್ಕೆ ಜಗಳಕ್ಕೆ ನಿಂತವ ಇಬ್ಬರನ್ನ ಕೊಂದು ಜೈಲು ಸೇರಿದ್ದು ದುರಂತ. ಅಜಿತ್ ಕುಮಾರ್ ಕೆ, ನ್ಯೂಸ್ 18 ಪುತ್ತೂರು. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದ ಗ್ಯಾಂಗ್ನ ಖಾಕಿ ಪಡೆ ಹೆಡೆಮುರಿ ಕಟ್ಟಿದೆ. ರಾಜಕೀಯ ಮುಖಂಡನ ಮಕ್ಕಳು ಅನ್ನೋ ಗುಂಗಲ್ಲಿ ಬಾಲ ಬಿಚ್ಚಿದವರಿಗೆ ಪೊಲೀಸರು ಕಾನೂನಿನ ಪಾಠ ಶುರು ಮಾಡಿದ್ದಾರೆ. ಬಂಧಿಸಲು ಹೋದವರ ಮೇಲೆಯೇ ಮಾಡಿದ್ರು ಹಲ್ಲೆ. ಕೈ ಮುಖಂಡನ ಮಕ್ಕಳು ಅರೆಸ್ಟ್, ಗಡಿಪಾರಿಗೆ ಪ್ರೊಟೆಸ್ಟ್. ನಮ್ಮ ಪೊಲೀಸ್ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಪೊಲೀಸರ ಕಂಡ್ರೆ ಎಂಥವರು ಕೂಡ ಗಪ್ಚುಪ್ಪಾಗಬೇಕು. ಬಾಲ ಬಿಚ್ಚೋರೆಲ್ಲ ಬಿಲಾ ಸೇರ್ಕೊಳ್ಬೇಕು. ಆದ್ರೆ ಇವರ ಆರ್ಭಟ ಹೇಗಿದೆ ನೋಡಿ. ಈ ವಿಡಿಯೋ ನೋಡ್ತಿದ್ರೆ ಇದೇನ್ ಕರ್ನಾಟಕವೋ ಅಥವಾ ಗೂಂಡಾಗಳ ರಾಜ್ಯವೋ ಅನ್ನೋ ಅನುಮಾನ ಮೂಡಿಸ್ತಿದೆ. ತಂದೆಯ ಅಧಿಕಾರದ ಅಮಲಲ್ಲಿ ತೇಲಾಡಿದವರು ಖಾಕಿ ಮೇಲೆಯೇ ಕೈ ಎತ್ತೋದಕ್ಕೆ ಹೋಗಿ ಜೈಲು ಸೇರಿದ್ದಾರೆ. ಕಳೆದ 3 ದಿನದ ಹಿಂದೆ ದಾವಣಗೆರೆಯ ಇಮಾಂ ನಗರದಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿತ್ತು. ಗಲಾಟೆ ವಿಷಯಕ್ಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಆಪ್ತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮಕ್ಕಳನ್ನ ಬಂಧಿಸೋದಕ್ಕೆ ಅಂತ ಪೊಲೀಸರು ಹೋಗಿದ್ರು. ಈ ವೇಳೆ ದೊಡ್ಡ ಹಂಗಾಮಾವೇ ನಡೆದು ಹೋಗಿತ್ತು. ಪೊಲೀಸರು ಅಂತಾನು ನೋಡದೆ ಹಲ್ಲೆ ನಡೆಸಿದ್ರು. ಮನೆಯೊಳಗೆ ಹೋಗಿದ್ದ ಪೊಲೀಸರನ್ನ ರಸ್ತೆಗೆ ಕರ್ಕೊಂಡು ಬಂದು ಧಮಕಿ ಹಾಕಿದ್ರು. ಇದ್ಯಾವುದಕ್ಕೂ ಸಿಪಿಐ ಗಾಯತ್ರಿ ಸೊಪ್ಪು ಹಾಕಿರಲಿಲ್ಲ. ಕಿಡಿಗೇಡಿಗಳ ಗುಂಪು ಸುತ್ತುವರಿದು ಹೈಡ್ರಾಮಾ ಮಾಡಿದ್ರಿಂದ ಆರೋಪಿಗಳಾದ ಹುಸೇನ್ ಹಾಗೂ ಹಮ್ಜಾ ಎಸ್ಕೇಪ್ ಆಗಿದ್ರು. ಪೊಲೀಸರು ಕೂಡ ಏನೂ ಮಾಡದ ಸ್ಥಿತಿಗೆ ಬಂದು ಬಿಟ್ಟಿದ್ರು. ಯಾವಾಗ ಈ ಸುದ್ದಿ ಹಲ್ಚಲ್ ಎಬ್ಬಿಸ್ತು, ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ.
ಡಿವೈಎಸ್ಪಿ ಶರಣಬಸವೇಶ್ವರ ನೇತೃತ್ವದ ತಂಡ ಹಸನ್ ಹುಸೇನ್ ಹಂಜಾರನ್ನ ಹಿಡಿಮುರಿ ಕಟ್ಟಿದ್ದಾರೆ. ಇದೇ ವಿಷಯವಾಗಿ ಬೀದಿಗಿಳಿದ ನೇಕಾರ ಸಮುದಾಯ ಪ್ರತಿಭಟನೆ ನಡೆಸಿದೆ. ಬಿಜೆಪಿ ಮಹಿಳಾ ಮೋರ್ಚಾ ಕೂಡ ಬಂಧಿತರನ್ನ ಗಡೀಪಾರು ಮಾಡುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಬ್ಬ ಮಹಿಳಾ ಅಧಿಕಾರಿಗೆ ರಕ್ಷಣೆ ಇಲ್ದಂಗೆ ಅವನು ಅವರ ಗುಪ್ತಾಂಗಕ್ಕೆ ಹೊಡಿತಾನೆ, ಅವರ ಎದೆಗೆ ಕೈ ಇಡ್ತಾನೆ ಅನ್ನೋದಾದರೆ ಇವನು ಎಷ್ಟು ಉದ್ದಟತನದಲ್ಲಿ ಈ ಒಂದು ತಾಲಿಬಾನಿ ವ್ಯವಸ್ಥೆಗೆ ನಮ್ಮ ಕರ್ನಾಟಕವನ್ನು ತಗೊಂಡು ಹೋಗ್ತಿದ್ದಾರೆ ಅನ್ನೋದು ನಾವು ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಸರ್. ಇಬ್ಬರು ಆರೋಪಿಗಳನ್ನು ನಮ್ಮ ಆದಂತಹ ಮೊನ್ನೆ ಆಜಾದ್ ನಗರದ ಅಥವಾ ನಮ್ಮ CJ ಹಾಸ್ಪಿಟಲ್ ಘಟನೆಗೆ ಸಂಬಂಧಪಟ್ಟಂತೆ ಈಗ ಇನ್ನಿಬ್ಬರು ಆರೋಪಿಗಳನ್ನು ಕೂಡ ಬಂಧಿಸಿದ್ದೀವಿ. ಅವರಲ್ಲಿ ಒಬ್ಬರು ಹಮ್ಜಾ ಅಂತ ಹೇಳಿ, ಇನ್ನೊಬ್ಬರು ಹುಸೇನಿ ಅಂತ ಹೇಳಿ. ಯಾರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಈಗ ಪರಿಶೀಲನೆ ಮಾಡಿ ತೆರಿತೀವಿ ರೌಡಿ ಶೀಟನ್ನು ಕೂಡ. ಒಟ್ನಲ್ಲಿ ರಾಜಕೀಯ ಹಿನ್ನೆಲೆ ಇದೆ ಅಂತ ಪುಂಡಾಟ ಆಡೋರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಕಾನೂನು ಅಂದ್ರೆ ಕಡೆಗಣ್ಣಲ್ಲಿ ನೋಡೋರಿಗೆ ಕಾನೂನಿನ ಬಿಸಿ ಮುಟ್ಟಿಸೋ ಕೆಲಸ ಮಾಡಬೇಕಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ಅದು 10 ಊರಿನ ಜನರ ದಾಹ ತೀರಿಸೋ ಕೆರೆ. ಈ ಕೆರೆ ಅಭಿವೃದ್ಧಿಗೆ ಕೋಟಿ ಕೋಟಿ ಹಣ ಹಾಕಲಾಗ್ತಾ ಇದೆ. ಆದ್ರೆ ನೀರು ಪೋಲಾಗ್ತಿರೋದನ್ನ ಮಾತ್ರ ಯಾರೂ ನೋಡ್ತಿರ್ಲಿಲ್ಲ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಕೆರೆಯಲ್ಲಿ ಸೋರಿಕೆ ಆಗ್ತಿದ್ದ ನೀರಿಗೆ ಮುಕ್ತಿ ಸಿಕ್ಕಿದೆ. ಕೋಲಾರದ ಕುರ್ಕಿ ಗ್ರಾಮದ ಕೆರೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ. ಸುಮಾರು 4 ಕೋಟಿ ವೆಚ್ಚದಲ್ಲಿ ಕುರ್ಕಿ ಕೆರೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ. ಆದ್ರೆ ಪ್ರಯೋಜನಕ್ಕೆ ಬರ್ತಿಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಕೆರೆ ತೂಬಲ್ಲಿ ಇವಾಗೂ ಲೀಕ್ ಆಗ್ತಾನೆ ಇದೆ, ಇವಕ್ಕೂ ನಿಲ್ಲಿಸಿಲ್ಲ. ಕೆರೆ ಅಭಿವೃದ್ಧಿ ಆದ್ರೂ ಕೂಡ ಕೆರೆಯಿಂದ ಪ್ರತಿದಿನ ನೀರು ಪೋಲಾಗ್ತಾ ಇದೆ. ಕೆರೆಯ ತೂಬುಗಳಿಂದ ನೀರು ಹರಿದು ಹೋಗ್ತಾ ಇದೆ. ನಾವೀಗ ಈ ಒಂದು ಕುರ್ಕಿ ಗ್ರಾಮದ ಒಂದು ಕೆರೆ ಕಟ್ಟೆ ಬಳಿದ್ದೇವೆ. ನೀವು ಗಮನಿಸಬಹುದು, ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ಕೊಟ್ಟು ಕೆರೆಯ ಒಳಭಾಗದಲ್ಲಿರ್ತಕ್ಕಂಥ ತೂಬಿನ ಒಂದು ಆಳವನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕೆರೆ ಅಭಿವೃದ್ಧಿ ಹೆಸರಲ್ಲಿ ಕೋಟಿ ಕೋಟಿ ಪೋಲು. ಅಧಿಕಾರಿಗಳ ನಿರ್ಲಕ್ಷ್ಯ, ಕೆರೆ ತೂಬಿಗಿಲ್ಲ ದುರಸ್ತಿ ಕಾರ್ಯ. ಸರ್ಕಾರಿ ಕೆಲಸ ಅಂದ್ರೆ ಸಾಕು, ಎಲ್ಲವೂ ಅರ್ಧಂಬರ್ಧ ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ಯಾಕಂದ್ರೆ ಹಿಡಿದ ಕೆಲಸ ಕಂಪ್ಲೀಟ್ ಆಗಲ್ಲ, ಮಾಡೋ ಕಾಮಗಾರಿಯಲ್ಲೂ ಕ್ವಾಲಿಟಿ ಇರಲ್ಲ. ಆಮೆಗತಿಯಲ್ಲಿ ಕೆಲಸ ಸಾಕ್ತಿದ್ರೆ ಸರ್ಕಾರದ ದುಡ್ಡು ಮಾತ್ರ ಆಯಕಟ್ಟಿನಲ್ಲಿದ್ದವರ ಜೇಬು ತುಂಬ್ತಿರುತ್ತೆ. ಹಳ್ಳಿಯಲ್ಲಿರೋ ಕೆರೆಗಳನ್ನ ಅಭಿವೃದ್ಧಿ ಮಾಡ್ತೀವಿ, ರೈತರ ಬದುಕನ್ನ ಬಂಗಾರ ಮಾಡ್ತೀವಿ ಅನ್ನೋ ಸರ್ಕಾರ ಕೋಟಿ ಕೋಟಿ ಸುರಿಯುತ್ತೆ. ಆದರೆ ಅದ್ಯಾವ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಿದೆ ಅನ್ನೋದನ್ನ ಮಾತ್ರ ಕಣ್ಣೆತ್ತಿ ನೋಡಲ್ಲ. ಹೀಗಾಗಿಯೇ ಸರ್ಕಾರದ ಕಾಸು ಕಂಡೋರ ಜೇಬು ಸೇರ್ತಿರೋದು. ಕೋಲಾರದ ಕುರ್ಕಿ ಕೆರೆ ಅಭಿವೃದ್ಧಿ ವಿಷಯದಲ್ಲೂ ಇದೇ ಆಗಿದ್ದು. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇಲ್ಲಿನ ಜನ ಪರದಾಡ್ತಿದ್ದಾರೆ. ಇದು ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯಲ್ಲಿರುವ ಕುರ್ಕಿ ಗ್ರಾಮದ ಕೆರೆ. ಸಣ್ಣ ನೀರಾವರಿ ಇಲಾಖೆ ಕಚೇರಿಯ ಎದುರೇ 50 ಎಕರೆಗೂ ಹೆಚ್ಚು ವಿಸ್ತೀರ್ಣ ಹೊಂದಿದೆ. 10 ಹಳ್ಳಿಗರ ಪಾಲಿನ ಜೀವನಾಡಿಯಾಗಿರೋದ್ರಿಂದ ಸಣ್ಣ ನೀರಾವರಿ ಇಲಾಖೆ ಕೆರೆ ಅಭಿವೃದ್ಧಿಗೆ ಮುಂದಾಗಿದ್ದು, ಕೆರೆಯ ಕಟ್ಟೆ ಎತ್ತರ, ಕೆರೆ ಸುತ್ತಲೂ ಫೆನ್ಸಿಂಗ್ ಅಳವಡಿಕೆ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಹಲವು ಕಾಮಗಾರಿ ಮಾಡ್ತಿರೋದ್ರಿಂದ 4 ಕೋಟಿ ಹಣ ಸುರಿದಿದ್ದಾರೆ. ದುರಂತ ಅಂದ್ರೆ ಕೆರೆಯ ಬಾಹ್ಯ ಸೌಂದರ್ಯವನ್ನ ಹೆಚ್ಚಿಸುತ್ತಿದ್ದಾರೆಯೇ ಹೊರತು ಕೆರೆ ನೀರು ಪೋಲಾಗ್ತಿರೋದ್ರ ಕಡೆ ಗಮನ ಕೊಡ್ತಿಲ್ಲ. 4-5 ತಿಂಗಳಿಂದ 2 ಕಡೆಯ ತೂಬುಗಳಲ್ಲಿ ನೀರು ಹೊರ ಹೋಗ್ತಿದ್ದು ಸ್ಥಳೀಯರು ಕಳವಳ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿಯೇ ನಿಮ್ಮ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ಸುದ್ದಿ ಬಿತ್ತರಿಸಿತ್ತು. ಈ ಅಭಿವೃದ್ಧಿ ಮಾಡೋ ನೆಪದಲ್ಲಿ ಕೆರೆ ನೀರು ಬಿಟ್ಟು ಕಟ್ಟೆ ಮತ್ತು ಬೌಂಡ್ರೀಸು ಎಲ್ಲ ಅಭಿವೃದ್ಧಿ ಮಾಡಿದಾಗ ನಮ್ಮ ಕೆರೆ ತೂಬಲ್ಲಿ ಇವಾಗೂ ಲೀಕ್ ಆಗ್ತಾನೇ ಇದೆ, ಇವಕ್ಕೂ ನಿಲ್ಲಿಸಿಲ್ಲ. ಅದನ್ನು ತಕ್ಷಣ ಸಂಬಂಧಪಟ್ಟವರು ಗಮನಿಸಿ ಅದನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತಾಯಿದ್ವಿ. 2 ವರ್ಷದಿಂದ ಹೋಗ್ತಾನೆ ಐತೆ, ಅಲ್ಲೆಲ್ಲ ಮಳೆ ಐತೆ, ಮಳೆ ಕಲ್ಸೋದಕ್ಕೆಲ್ಲ ಹೋಗ್ತದೆ. ಇದು ರೆಡಿ ಮಾಡಿದೆ ನಾವಿಲ್ಲಲ್ಲ ಸರ್, ಕಾಮಗಾರಿ ಮಾಡಿ ಏನೂ ಸುಖ ಇಲ್ಲ. ಮೊದಲು ಇದು ಮಾಡ್ಬೇಕಾಯ್ತು, ಇದು ಲಾಕ್ ಸಿಸ್ಟಮ್ ಮಾಡಬೇಕಾಯ್ತು. ತೂಬುಗಳು ಕ್ಲೀನ್ಗೆ ರೆಡಿ ಮಾಡಿಸ್ಬಿಟ್ಟು ಲಾಕ್ ಸಿಸ್ಟಮ್ ಮಾಡಬೇಕಾಯ್ತು. ನ್ಯೂಸ್ 18 ವರದಿ ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳು. ಕೆರೆ ತೂಬು ಸೋರಿಕೆಗೆ ಮುಕ್ತಿ, ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಕುರ್ಕಿ ಕೆರೆಯ ನೀರು ಅಪಾರ ಪ್ರಮಾಣದಲ್ಲಿ ಹರಿದೋಗ್ತಿದ್ರು ಯಾರೊಬ್ರು ಕ್ಯಾರೆ ಎಂದಿರಲಿಲ್ಲ. ಯಾವಾಗ ನಿಮ್ಮ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದ ಮೂಲಕ ಸಮಸ್ಯೆ ಬಿಚ್ಚಿಡ್ತೋ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಸ್ಥಳಕ್ಕಾಗಮಿಸಿದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಸೋರಿಕೆಯಾಗ್ತಿದ್ದ 2 ತೂಬುಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ. ಜೊತೆಗೆ ಶಾಶ್ವತವಾಗಿ ನೀರು ಪೋಲಾಗದಂತೆ ಗೇಟ್ ಅಳವಡಿಕೆ ಮಾಡ್ತೀವಿ ಎಂದಿದ್ದಾರೆ.
ನಾವೀಗ ಈ ಒಂದು ಕುರ್ಕಿ ಗ್ರಾಮದ ಒಂದು ಕೆರೆ ಕಟ್ಟೆ ಬಳಿ ಇದ್ದೇವೆ. ನೀವು ಗಮನಿಸಬಹುದು, ಏನು ನಮ್ಮೂರಲ್ಲಿ ನ್ಯೂಸ್ 18 ಕನ್ನಡ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿಸ್ತೃತ ಒಂದು ವರದಿಯನ್ನು ಪ್ರಸಾರ ಮಾಡಿದ್ವಿ. ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ಕೊಟ್ಟು ಇದೀಗ ಈ ಒಂದು ಕೆರೆಯ ಒಂದು ತೂಬಿನಿದೆ, ಅಂದರೆ ಕೆರೆಯ ಒಳಭಾಗದಲ್ಲಿರ್ತಕ್ಕಂಥ ತೂಬಿನ ಒಂದು ಆಳವನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ. ಕಾಮಗಾರಿ ಪೂರ್ತಿ ಪೂರ್ಣಗೊಂಡಿರೋದಿಲ್ಲ. ಕಾಮಗಾರಿ ಸದ್ಯಕ್ಕೆ ಇನ್ನು ಸರ್ವೆ ಮಾಡೋದು ಬಾಕಿ ಇರ್ತದೆ, ಮತ್ತೆ ಇನ್ನು ಫೆನ್ಸಿಂಗ್ ಮತ್ತೆ ಇತರೆ ಕಾಮಗಾರಿಗಳು ಇನ್ನೂ ಪ್ರಗತಿಯಲ್ಲಿರ್ತದೆ. 100% ಇನ್ನು ಕಾಮಗಾರಿ ಪೂರ್ಣಗೊಂಡಿಲ್ಲ. ಕಾಮಗಾರಿ ಸದ್ಯಕ್ಕೆ ಇನ್ನೂ ಚಾಲ್ತಿಯಲ್ಲಿದೆ. ಈಗ ತೂಬ್ ಲೀಕೇಜ್ ಆಗ್ತಾ ಇರೋದು ನಾವು ಕೂಡ ಅದನ್ನ ಆಲ್ರೆಡಿ ಮೊದಲು ಒಂದ್ಸಲ ಗಮನಿಸಿದ್ದೀವಿ. ಮೊದಲು ಹಾಕ್ಸಿ ಮತ್ತೆ ಅದನ್ನ ತೂಬ್ನ ಬಂದ್ ಕೂಡ ಮಾಡಲಾಗಿತ್ತು, ಸ್ಯಾಂಡ್ ಬ್ಯಾಗ್ಸ್ ಹಾಕಿ ಕ್ಲೋಸ್ ಮಾಡಿಸಿದ್ವಿ. ಅದು ಪರ್ಮನೆಂಟ್ ಆಗಿ ತಾವು ಹೇಳಿದ್ರಿ, ತಮ್ಮ ಆದ್ಮೇಲೆ ನಮ್ಮ ಗಮನಕ್ಕೂ ಬಂದಿದೆ. ಅದು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಅದನ್ನ ಹುಡುಕಿ ಅದು ಕಾಂಕ್ರೀಟ್ ಹಾಕಿ ಟೋಟಲ್ ಕ್ಲೋಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಇಮಿಡಿಯೇಟ್ ಆಗಿ. ಒಟ್ನಲ್ಲಿ ನ್ಯೂಸ್ 18 ವರದಿ ಫಲಶ್ರುತಿಯಾಗಿದ್ದು ಬರದ ನಾಡಿನ ಜನರ ಪಾಲಿಗೆ ಆಸರೆಯಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.